ಪ್ರಜ್ವಲ್ ಶಾಕ್ಗೆ ಕಂಗೆಟ್ಟ ತನೆಪಡೆ ಪ್ರತಿತಂತ್ರ. ಲಾಭ ಹವಣಿಸಿದ ಕೈ ವಿರುದ್ಧ ಎಚ್ಡಿಕೆ ಪ್ರತ್ಯಾಸ್ತ್ರ. ಪಕ್ಷಕ್ಕೆ ಮುಜುಗರ ತಪ್ಪಿಸಲು ದಳಪತಿ ಆಸೂತ್ರ. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. 27 ದಿನ 27 ಬಾಣ. ನಾನು ನಾಗೇಂದ್ರ ಬಾಬು. ಧೂಳಿನಿಂದ ಮೇಲೆ ಏಳಲು ಕನಸಿನೊಂದಿಗೆ ಬಿಜೆಪಿ ಜೊತೆ ಕೈ ಜೋಡಿಸಿಯೇ ಎಲೆಕ್ಷನ್ ಎದುರಿಸಿದ ಜೆಡಿಎಸ್ಗೆ ಈಗ ಎದುರಾಗಿದ್ದು ಪ್ರಜ್ವಲಾಘಾತ. ಕಳೆದ ಏಪ್ರಿಲ್ 26ರಂದು ಜರ್ಮನಿಗೆ ಪರಾರಿಯಾದ ಪ್ರಜ್ವಲ್ ಇನ್ನೂ ಇತ್ತ ಮುಖ ಮಾಡಿಲ್ಲ. ಇನ್ನೊಂದೆಡೆ ಜೆಡಿಎಸ್ ಮಖಾಡೆ ಮಲಗಿಸೋಕೆ ಪೆನ್ ಡ್ರೈವ್ ವೈರಸ್ ಅನ್ನ ಬಳಸಿಕೊಳ್ಳುತ್ತಿರುವ ಕಾಂಗ್ರೆಸ್ಗೆ ಕೌಂಟರ್ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿದ ಎಚ್.ಡಿ. ಕುಮಾರಸ್ವಾಮಿ ಬಳಸಿದ್ದು ಅದೊಂದು ರಣತಂತ್ರವನ್ನ. 27 ದಿನಗಳಲ್ಲಿ ಎಚ್ಡಿಕೆ ಶಸ್ತ್ರಾಗಾರದಿಂದ ಹೊರ ಬಂದಿದ್ದು 27 ಬಾಣಗಳು. ತೆನೆ ಪೈರನ್ನೇ ಕಿತ್ತಿತೆ ಪ್ರಜ್ವಲ್ ಪೆನ್ ಡ್ರೈವ್. ಗೌಡರ ಕುಟುಂಬ ಗೌರವಕ್ಕೆ ಪೆನ್ ಡ್ರೈವ್ ಮಸಿ. ಜೆಡಿಎಸ್ ಭವಿಷ್ಯಕ್ಕೂ ಮಾರಕ ಆದರೆ ಪ್ರಜ್ವಲ್. ಪಕ್ಷಕ್ಕೆ ಹಾನಿ ತಪ್ಪಿಸೋಕೆ ಎಚ್ಡಿಕೆ ಸರ್ಕಸ್. ಇದಕ್ಕಾಗಿ ಎಚ್ಡಿಕೆ ಅಟ್ಯಾಕ್ ತಂತ್ರ. ನಿತ್ಯ ಕಾಂಗ್ರೆಸ್ಸಿಗರ ಮೇಲೆ ಎಚ್ಡಿಕೆ ವಾಗ್ಬಾಣ. ಎಲ್ಲಿದೆಯಾ ಎಚ್ಡಿಕೆ ಡ್ಯಾಮೇಜ್ ಕಂಟ್ರೋಲ್ ಪ್ಲಾನ್? ಕರ್ನಾಟಕದಲ್ಲಿ ಮೊದಲ ಹಂತದ ಎಲೆಕ್ಷನ್ ಅಂತ್ಯಗೊಂಡು ಕಂಪ್ಲೀಟ್ ಆಗಿದೆ 27 ದಿನ. ಏಪ್ರಿಲ್ 26ರ ಫಸ್ಟ್ ಸ್ಟೇಜ್ ಚುನಾವಣೆಯಲ್ಲಿ ಮತದಾನ ಆಗಿದ್ದು 14 ಲೋಕಸಭಾ ಕ್ಷೇತ್ರಗಳಿಗೆ. ಈ ಪೈಕಿ ಪ್ರಮುಖ ಕ್ಷೇತ್ರ ಅಂತ ಗುರುತಿಸಿಕೊಂಡಿದ್ದು ಹಾಸನ. ಆದರೆ ಎಲೆಕ್ಷನ್ಗೂ 3-4 ದಿನ ಮುನ್ನ ಯಾವಾಗ ಇಲ್ಲಿನ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣದು ಎನ್ನಲಾದ ನೀಲಿ ಚಿತ್ರಗಳು ಒಂದೊಂದಾಗಿ ಜನರ ಮೊಬೈಲ್ಗಳಲ್ಲಿ ಪಿಂಗ್ ಆದ್ವೋ, ಇತ್ತ ತಿರುಗಿ ನೋಡಿದ್ದು ರಾಜ್ಯ ಮಾತ್ರವಲ್ಲ ಇಡೀ ದೇಶ. ಏಪ್ರಿಲ್ 26ಕ್ಕೆ ಹಾಸನದಲ್ಲಿ ಎಲೆಕ್ಷನ್ ಆದರೊಡನೆಗೆ ಅದೇ ರಾತ್ರಿ ಹಾಸನ ಸಂಸದ ಹಾಗೂ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಏರಿದ್ದು ಜರ್ಮನಿ ಏರೋಪ್ಲೇನ್ ಅನ್ನ. ಅತ್ತ ಪ್ರಜ್ವಲ್ ದೇಶ ಬಿಟ್ಟರೆ ಇತ್ತ ರಾಜ್ಯದಲ್ಲಿ ಎಗ್ಗಿಲ್ಲದೆ ಆಗಿದ್ದು ಪ್ರಜ್ವಲ್ ನೀಲಿ ಚರಿತ್ರೆ ಅನಾವರಣ. ಯಾವಾಗ ಪ್ರಜ್ವಲ್ ಕಾಮ ವಿಡಿಯೋಗಳ ಸುರುಳಿ ಒಂದೊಂದಾಗಿ ಬಿಚ್ಚಿಕೊಳ್ತೋ ಆಗ ಎಲ್ಲರೂ ಎಗರಿ ಬಿದ್ದಿದ್ದು ಜೆಡಿಎಸ್ ಮೇಲೆ. ತೆನೆ ನಾಯಕರಿಗೂ ಕಾರ್ಯಕರ್ತರಿಗೂ ಸಮರ್ಥಿಸಿಕೊಳ್ಳಲಾರದ ಸ್ಥಿತಿ. ಅದರಲ್ಲೂ ಇದರಿಂದಾದ ದೊಡ್ಡ ಹಾನಿ ದೊಡ್ಡ ಗೌಡರ ಘನತೆಗೆ. ದಶಕಗಳ ಕಾಲ ಉಳಿಸಿಕೊಂಡ ಗೌರವ ಆಗಿದ್ದು ಮಣ್ಣು ಪಾಲು. ಗೌಡರ ಕುಟುಂಬಕ್ಕೆ ಪ್ರಜ್ವಲ್ ಪ್ರಕರಣ ನುಂಗಲಾರದ ಬಿಸಿತುಪ್ಪ. ಇದನ್ನೇ ಹೆಚ್ಚು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿದ್ದು ಆಡಳಿತಾರೂಢ ಕಾಂಗ್ರೆಸ್. ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದ ಪತ್ರದ ಆಧಾರದ ಮೇಲೆ ಎಸ್ಐಟಿ ತನಿಖೆಗೆ ಆದೇಶಿಸಿದ ಸಿದ್ದರಾಮಯ್ಯ ಸರ್ಕಾರ ಆ ನಂತರವೂ ಮಾಡಿದ್ದು ಜೆಡಿಎಸ್ ಚಕ್ರದ ಬ್ಲೋ ತೆಗೆಯೋ ಕಾರ್ಯ. ಗೌಡರ ಕುಟುಂಬದ ಮಾನ ಹರಾಜಾಕೋ ಕೆಲಸ. ಇದಾದ ಮೇಲೆ ಯಾವಾಗ ಎಚ್.ಡಿ. ರೇವಣ್ಣ ಅರೆಸ್ಟ್ ಆದ್ರೋ ಆಗ ಇನ್ನೂ ಜೋರಾಯಿತು ಕೈ ಅಟ್ಯಾಕ್. ಒಂದು ಕಡೆ ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತವರ ವೇಗಿಗಳ ಪಡೆ ಎಚ್ಡಿಕೆ ಮೇಲೆ ಎಸೆದಿದ್ದು ಬೌನ್ಸರ್ ಮೇಲೆ ಬೌನ್ಸರ್. ಕಾಂಗ್ರೆಸ್ ಏನೋ ಜೆಡಿಎಸ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ದಾಳಿ ಶಾರ್ಪ್ ಮಾಡಿದ್ರೆ ಮೊದಲು ತೆನೆಪಾಳೆಯ ಅನಿವಾರ್ಯವಾಗಿ ಅನುಸರಿಸಿದ್ದು ಡಿಫೆನ್ಸ್ ತಂತ್ರವನ್ನ. ಆದರೆ ಇದಾಗಿ 2-3 ದಿನಗಳ ಬಳಿಕ ಗೇರ್ ಬದಲಿಸಿದ್ದು ಜೆಡಿಎಸ್. ಆಗ ನೋಡಿ ಎಚ್.ಡಿ. ಕುಮಾರಸ್ವಾಮಿ ತಿರುಗಿ ನಿಂತಿದ್ದು. ಅತ್ತ ಎಚ್.ಡಿ. ರೇವಣ್ಣ ಅರೆಸ್ಟ್ ಜೊತೆಗೆ ಕಿಡ್ನ್ಯಾಪ್ ಆರೋಪದಡಿ ಜೆಡಿಎಸ್ ಮುಖಂಡರ ವಶ, ದೇವರಾಜೇಗೌಡ ಬಂಧನ. ಹೀಗೆ ಈ ಕಡೆಯ ಒಬ್ಬೊಬ್ಬರೇ ಕಾಕಿ ಪಾಲಾಗ್ತಿದ್ರೂ ಧೃತಿಗೆಡಲಿಲ್ಲ ದಳಪತಿ. ಮೂಲೆಯಲ್ಲಿ ನಡುಗುತ್ತಾ ಕೈ ಅದುರಿಸುತ್ತಾ ಕೂರ್ಲಿಲ್ಲ ಎಚ್ಡಿಕೆ. ಇದರ ಬದಲು ಇವರು ಬಳಸಿದ್ದು ಬೇರೆಯದ್ದೇ ಆದ ರಣತಂತ್ರವನ್ನ. ಅದುವೇ ಶತ್ರುಗಳು ಒಂದು ನಿಂತು ಅಲರ್ಟ್ ಆಗೋಕೆ ಅವಕಾಶ ಕೊಡದಂತೆ ಸೈಡ್ಗೆ ಅಟ್ಟೋ ಪ್ಲಾನ್. ಅಟ್ಯಾಕ್ ಆನ್ ಅನಿಮೀಸ್ ಫಾರ್ಮುಲಾ. ನಿತ್ಯ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ. ಇತ್ತ ಕುಮಾರಸ್ವಾಮಿ ಬತ್ತಳಿಕೆಯಿಂದ ಮಾತ್ರ ಮಿಸ್ ಇಲ್ಲದೆ ಪ್ರಯೋಗ ಆಗಿದ್ದು ಮಿಸೈಲ್ಗಳ ಸರಣಿ. ಉಪ್ಪು ತಿಂದವರು ನೀರು ಕುಡಿಯಲಿ. ಫಸ್ಟು ಪ್ರಜ್ವಲ್ ವಿಡಿಯೋಗಳು ಧಾರಾವಾಹಿ ಥರ ಆಚೆ ಬಂತು.
ಆಗ ಕುಮಾರಣ್ಣ ಆಡಿದ್ದು ರಕ್ಷಣಾತ್ಮಕ ಆಟ, ಜನಾಕ್ರೋಶ ತಣಿಸುವ ಟಾಸ್ಕ್. ಪ್ರಜ್ವಲ್ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲಿ ಅನ್ನೋ ನೀತಿ. ನಾವಂತೂ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಗೌರವ ಕೊಟ್ಟಿರ್ತಕ್ಕಂಥವ್ರು. ಈಗ SIT ತನಿಖೆ ಈಗ ಆಲ್ರೆಡಿ ಆದೇಶ ಮಾಡಿದ್ದಾರೆ. ಈ ಒಂದು ಹಾಸನದ ಪ್ರಕರಣ ಚುನಾವಣೆ ಸಂದರ್ಭದಲ್ಲಿ ಏನು ಪ್ರಾರಂಭ ಆಗಿದೆ, ತನಿಖೆ ಸಂಪೂರ್ಣವಾಗಿ ಬರಲಿ, ಹೊರಗೆ ವಾಸ್ತವಾಂಶಗಳು ಬರಲಿ. ಈ ನೆಲದ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದಂಥ ವಿಷಯದಲ್ಲಿ ಯಾರಿಗೂ ಕ್ಷಮಿಸ್ತಕ್ಕಂಥದ್ದಿಲ್ಲ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ಸಸ್ಪೆಂಡ್. ಜನ ಯಾವುದನ್ನು ಬೇಕಾದರೂ ಸಹಿಸಾರು, ಕೊಲೆ ಮಾಡಿದ್ರು ಸುಮ್ಮನಿದ್ದಾರು. ಆದರೆ ಅತ್ಯಾಚಾರ, ಹೆಣ್ಮಕ್ಕಳ ಮಾನ ಕಳೆಯೋದನ್ನು ಮಾತ್ರ ಎಂದಿಗೂ ಸಹಿಸೋದಿಲ್ಲ. ಇದನ್ನು ಅರಿತ HDK ಮೊದಲ ವಾರ ಮಾಡಿದ ಕೆಲಸ ಅಂದರೆ ಪ್ರಜ್ವಲ್ರಿಂದ ಅಂತರ ಕಾಯ್ದುಕೊಳ್ಳೋ ಕಾರ್ಯ. ಅಲ್ಲದೆ ಸಂಸದರು ಆದ ಪ್ರಜ್ವಲ್ ರೇವಣ್ಣರನ್ನ ಸಸ್ಪೆಂಡ್ ಮಾಡೋಕೆ ಸಭೆ ಸೇರಿದ್ದು JDS ಕೋರ್ ಕಮಿಟಿ. ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ, ಏಕೆಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು. ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ. ಅವರು ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನೆನ್ನೆನೇ ಆಗಿದೆ ತೀರ್ಮಾನ. ಇನ್ನು ಮೊದಲು ಪ್ರಜ್ವಲ್ ರೇವಣ್ಣ ವಿರುದ್ಧ ಅಸಮಾಧಾನ ಹೊರಹಾಕುವ ಮೂಲಕ ಜನರ ಭಾವನೆಗಳಿಗೆ ಸ್ಪಂದಿಸುವ ಕಾರ್ಯ ಮಾಡಿದ ಕುಮಾರಸ್ವಾಮಿ ದಿನ ಕಳೆದಂತೆ ಬದಲಿಸಿದ್ದು ತಂತ್ರಗಾರಿಕೆಯನ್ನ. ಪೆನ್ ಡ್ರೈವ್ ಹಂಚಿದ್ದವರದ್ದು ಅಷ್ಟೇ ತಪ್ಪು ಅಂದ HDK ಇಡೀ ಪ್ರಕರಣದ ಹಿಂದೆ ಕಾಂಗ್ರೆಸ್ ಕುತಂತ್ರದ ಬಗ್ಗೆಯೂ ತೋರಿದರು ಬೊಟ್ಟು. ನೆನ್ನೆಯ ದಿನವೇ ಈ ವಿಷಯ ಮಾಧ್ಯಮದಲ್ಲಿ ಪ್ಲಸ್ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನೋ ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ. ಇನ್ನು ಇಡೀ ಕಾಮಕಾಂಡ ಕೇಸ್ ಹಿಂದೆ DCM DK ಶಿವಕುಮಾರ್ ಇದ್ದಾರೆ ಅಂತಾನೆ ಕಳೆದ 3 ವಾರಗಳಿಂದ HDK ದೂಷಿಸಿಕೊಂಡೇ ಬಂದಿದ್ದಾರೆ. ಅದರಲ್ಲೂ ಹಾಸನ ಕ್ಷೇತ್ರದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಮಹಾನಾಯಕ ಇರೋ ಬಗ್ಗೆಯೇ HDK ಹೊರಹಾಕಿದ್ದು ಅನುಮಾನ. ಇಲ್ಲಿ ಸಿಡಿಗಳ ರೆಡಿ ಮಾಡೋದಲ್ಲಿ DK ಸಿದ್ಧಹಸ್ತರು. 1980ರಿಂದಲೂ CD ಫ್ಯಾಕ್ಟರಿ ಮಾಡಿಕೊಂಡು ಬಂದಿದ್ದಾರೆ. ಬೇಕಿದ್ರೆ ಸ್ಥಳೀಯರಲ್ಲಿ ಈ ಬಗ್ಗೆ ವಿಚಾರಿಸಿ ಅಂತ DKಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ HDK. DK ಶಿವಕುಮಾರ್ ಅವರೇ ಹೇಳಿ, ಪಾಪ ನಿನ್ನೆ ಯಾರು ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ, ಅದೇ ನಾವೇನೋ ಇದಿಟ್ಕೊಂಡಿದ್ದೀವ ಫ್ಯಾಕ್ಟ್ರಿ ಅಂತ ಹೇಳಿ, ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ. ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ, ಈಗ ನಿಮ್ಮ ನಾಯಕರು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯೋ ಅಂತೇಳಿ. ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ, 1980ರಲ್ಲಿ ಪ್ರಾರಂಭ ಆಗಿರೋದು ಫ್ಯಾಕ್ಟ್ರಿ. CD ಫ್ಯಾಕ್ಟ್ರಿ 80ರಲ್ಲಿ ಪ್ರಾರಂಭ ಮಾಡಿದ್ದು. ಅಲ್ಲಿ ಹೇಳ್ತಾರೆ ಅವರು ಬಂದಿರತಕ್ಕಂಥ ಸ್ಥಳದಲ್ಲಿ ಕೆಲ ಜನ ಕೇಳಿದ್ರೆ ಹೇಳ್ತಾರೆ, ಪೆನ್ ಡ್ರೈವ್ಗಳನ್ನು ಬಿಟ್ಟಂತಾರೋ 21ನೇ ತಾರೀಕು. ಇದಕ್ಕೆ ಕಾರಣಕರ್ತರು ಯಾರಿದ್ದಾರೆ? ಕಿಡ್ನ್ಯಾಪ್ ಕೇಸ್ ಬಂಧನಕ್ಕೆಲ್ಲಿದೆ ಸಾಕ್ಷಿ. ಇನ್ನು ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಸತೀಶ್ ಬಾಬು ಸೇರಿದಂತೆ 7-8 JDS ಕಾರ್ಯಕರ್ತರನ್ನ ಬಂಧಿಸಿದ SIT ವಿರುದ್ಧವೂ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ಇಲ್ಲಿ DK ಮೇಲಿನ ಆರೋಪಕ್ಕೆ ಸಾಕ್ಷಿ ಕೇಳೋ ಕಾಂಗ್ರೆಸ್ಸಿಗರು 7-8 ಮಂದಿ ಬಂಧಿಸಿದ್ರಲ್ಲ, ಅದಕ್ಕೆಲ್ಲಿದೆ ಸಾಕ್ಷಿ ಆಧಾರ ಅಂತ ಪ್ರಶ್ನಿಸಿದ್ದಾರೆ HDK. ಮುಖ್ಯಮಂತ್ರಿಗಳು ಸಾಕ್ಷಿ ಕೊಡಿ ಅಂತ ಹೇಳ್ತಾರೆ. ಇವತ್ತು SITನಲ್ಲಿ ಒಂದು 7-8 ಜನನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದವರಲ್ಲ, ಯಾವ ಸಾಕ್ಷಿಗಳ ಆಧಾರದ ಮೇಲೆ ಕರ್ಕೊಂಬಂದಿದ್ದಾರೆ? ಹಲವಾರು ಜನನ್ನ ಪ್ರತಿನಿತ್ಯ ಕರೆದು ಹ್ಯಾರಾಸ್ಮೆಂಟ್ ಏನು ಮಾಡ್ತಾ ಇದ್ದಾರೆ SITನಲ್ಲಿ. ಅವ್ರಿಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧಗಳೇನಿದೆ? ಇಲ್ಲಿ ಕ್ಲಿಯರ್ ಆಗಿ ಕಣ್ಣು ಕಟ್ತಾ ಇದೆ. DK ಶಿವಕುಮಾರ್ ಅವರು ಇನ್ನೂ ಏನೇನು ಮಾಹಿತಿ ಇದೆ ತಗೊಂಬ ಅಂತ ಹೇಳಿ ಕೊಡುವಂತ ಕೇಳ್ತಕ್ಕಂಥದ್ದಿದೆ. ಇದೆಲ್ಲ ಇದ್ದಾಗ ಆಮೇಲೆ ಈ ಒಂದು ದೂರನ್ನು ಭಾಳ ಕಷ್ಟಪಟ್ಟು ಕೊಡಿಸಿದ್ದೀವಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ಜೊತೆ ಮಾತನಾಡಬೇಕಾದ್ರೆ ಕಷ್ಟಪಟ್ಟು ಕೊಡಿಸಿದ್ದೇವೆ ಇರಪ್ಪ ಅಂತಾರೆ. ಇದಕ್ಕಿಂತಲೂ ಮುಖ್ಯಮಂತ್ರಿಗಳಿಗೆ ಸಾಕ್ಷಿ ಬೇಕಾ? CM DCM ಅಧಿಕಾರ ದುರುಪಯೋಗ. ಅಲ್ಲದೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ DCM DK ಶಿವಕುಮಾರ್ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅಂತಲೂ HD ಕುಮಾರಸ್ವಾಮಿ ಕೆರಳಿದ್ದಾರೆ.
ಹೇಳ್ತಾರಲ್ಲ, ಒಬ್ಬ ಮುಖ್ಯಮಂತ್ರಿಯಾಗಿ ಸಾಕ್ಷಿಗಳನ್ನು ಯಾವ ರೀತಿ ನಾಶ ಮಾಡ್ಬೋದು, ಯಾವ ರೀತಿಯಲ್ಲಿ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮಾಹಿತಿಗಳನ್ನು ಯಾವ ರೀತಿ ತಿದ್ದಬೋದು ಅಂತಕ್ಕಂಥ ಕೆಲಸ ಮಾಡ್ಕೊಂಬಂದಿದ್ದೀರಿ. ಈಗಲೂ ನೀವು ಮಾಡ್ತೀರ ಅದೇ ಕೆಲಸನೇ, ಅಷ್ಟು ಕ್ಲಿಯರಾಗಿ. ಪ್ರಜ್ವಲ್ ಮುಖ ಇಲ್ಲ ಅಂತ ಪತ್ರಿಕಾ ಉಲ್ಲೇಖ. ಇನ್ನು ರಾಷ್ಟ್ರೀಯ ಪತ್ರಿಕೆಯಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಬಂದ ವರದಿಯನ್ನು ಪ್ರಸ್ತಾಪಿಸಿದ್ದಾರೆ ಎಚ್ಡಿಕೆ. ಅದರ ಪ್ರಕಾರ ಯಾವುದೇ ವಿಡಿಯೋದಲ್ಲಿ ಪ್ರಜ್ವಲ್ ಮುಖ ಇಲ್ಲ ಅನ್ನೋ ಅಂಶವನ್ನ ಎಸ್ಐಟಿ ಅಧಿಕಾರಿಗಳು ಅಭಿಪ್ರಾಯಿಸಿದ ಅಂಶವನ್ನ ಎಚ್ಡಿಕೆ ಮುಂದಿಟ್ಟಿದ್ದಾರೆ. SIT ಅಧಿಕಾರಿಗಳು ಸಹ ಒಂದು ನ್ಯಾಷನಲ್ ಪತ್ರಿಕೆಯಲ್ಲಿ ಆ ವಿಡಿಯೋನ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿಯ ಯಾವುದೇ ರೀತಿಯ ಚಿತ್ರಗಳು ದೊರಕಿಲ್ಲ ಅಂತಕ್ಕಂಥದ್ದು SIT ಅವರು ಹೇಳ್ತಾ ಇದ್ದಾರೆ ಅಂತೇಳಿ ಬರೆದಿದ್ದಾರೆ. ಅಲ್ಲಿಗೆ ಈ ಜಾಡಿ ಎಲ್ಲಿಗೆ ಹೋಗುತ್ತೆ? ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ. ಹಾಗೆಯೇ ಕೋರ್ಟ್ ವಾದ ವಿವಾದದಲ್ಲಿ HD ದೇವೇಗೌಡರ ಹೆಸರನ್ನ ಹಾಳುಗೆಡುವ ಬಗ್ಗೆ ರೇವಣ್ಣ ಕೇಸ್ನಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಅಂತಲೂ HDK ಬೊಟ್ಟು ಮಾಡಿದ್ದಾರೆ. ನೆನ್ನೆಯ ವಕೀಲರ ವಾದ ಪ್ರತಿವಾದಗಳನ್ನು ನೋಡಿದಾಗ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲೇ ರೇವಣ್ಣವರ ಪ್ರಕರಣ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ. ಛೀಮಾರಿ ಹಾಕಿಸ್ಕೊಳ್ಳೋದಂತೂ ಸತ್ಯ. ರೇವಣ್ಣವರ ಪ್ರಕರಣದಲ್ಲಿ ಯಾರು ನಿಜ ತಿಮಿಂಗಿಲ? ಶಾಸಕರೊಬ್ಬರು ಶೀಘ್ರವೇ ತಿಮಿಂಗಿಲ ಸಿಗುತ್ತೆ ಅಂದಿದ್ದಾರೆ. ಹಾಗಂದ್ರೆ SIT ತನಿಖೆ ಅಂಶಗಳು ಬಯಲಾಗ್ತಿವೆ. ಇದನ್ನ ಮಾಡ್ತಿರೋದು ಯಾರು? ಅಲ್ಲದೆ ದೊಡ್ಡ ತಿಮಿಂಗಿಲ ಯಾರು ಅನ್ನೋದು ರಾಜ್ಯಕ್ಕೆಲ್ಲ ಗೊತ್ತು ಅಂತ DKಗೆ ಕುಟುಕಿದ್ದಾರೆ HDK. SITಯಲ್ಲಿ ನಡೀತಾ ಇರತಕ್ಕಂಥ ತನಿಖೆಗಳ ವರದಿ ಈ ಶಾಸಕರಿಗೆ SITಯಿಂದ ಸರಬರಾಜು ಆಗ್ತಾ ಇದೆಯಾ? ಮತ್ತು ಅದೆಂಥದ್ದು ತಿಮಿಂಗಿಲ ಅಂತ ಹೇಳಿದ್ದಾರೆ, ದೊಡ್ಡ ತಿಮಿಂಗಿಲ. ಬಹುಶಃ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೊಡ್ಡ ತಿಮಿಂಗಿಲ ಯಾರು ಅಂತಕ್ಕಂಥದ್ದು ದೇಶದಲ್ಲೇ ಗೊತ್ತಿದೆ. ದೊಡ್ಡ ತಿಮಿಂಗಿಲ ಅದಿರಲಿ, ಅವೆಲ್ಲ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇಲ್ಲಿಗೆ ಮುಗಿಯೋದಿಲ್ಲ HDK ಬಾಣ ಸರಣಿ. ಕಾಂಗ್ರೆಸ್ ಒಂದು ಕಡೆ ಪ್ರಜ್ವಲ್ ಕೇಸ್ನಲ್ಲಿ ದಾಳ ಪ್ರಯೋಗಕ್ಕೆ ಮುಂದಾದರೆ ಇದಕ್ಕೆ ಪ್ರತ್ಯಸ್ತ್ರ ಬಿಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ ದಳನಾಯಕ. ಅಷ್ಟಕ್ಕೂ ಇಲ್ಲಿ ಅಪ್ಪಿತಪ್ಪಿ HDK ಪ್ರಜ್ವಲ್ ಕೇಸ್ನಲ್ಲಿ ಧೃತಿಗೆಟ್ಟು ಮೂಲೆಯಲ್ಲಿ ಕೂತಿದ್ರೆ ಇಷ್ಟೊತ್ತಿಗೆ JDS ಕೂಡ ಶರಪಂಜರದಲ್ಲಿ ಇರಬೇಕಾಗಿತ್ತೇನು. ಆದರೆ ಇಲ್ಲಿ ಬೆದರಲಿಲ್ಲ, ತಲೆ ಬಾಗಲಿಲ್ಲ ಕುಮಾರಸ್ವಾಮಿ. DK ಹೆಣೆದ ಚಕ್ರವ್ಯೂಹವನ್ನ ಭೇದಿಸೋಕೆ HDK ಬಳಸಿದ್ದು ಆ ರಣತಂತ್ರವನ್ನ. ರಾಜ್ಯದ ಮಟ್ಟಿಗೆ JDS, ರಾಷ್ಟ್ರೀಯ ಮಟ್ಟದಲ್ಲಿ BJP ಹಣಿಯೋಕೆ ಕಾಂಗ್ರೆಸ್ಗೆ ಇದೇ ಆಗಿದ್ದು ದೊಡ್ಡ ಅಸ್ತ್ರ. ಹೀಗೆ BJP ಹಾಗೂ ಮೋದಿ ಮೇಲೆ ಒಂದೇ ಸಮನೆ ಕಾಂಗ್ರೆಸ್ ಹಾಗೂ ಮಿತ್ರ ಪಡೆ ದಾಳಿ ತೀವ್ರಗೊಳಿಸಿದ್ರೆ ಆಮೇಲೆ HD ಕುಮಾರಸ್ವಾಮಿ ಶುರು ಮಾಡಿದ್ದು ಹೊಸ ಆಟ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನಲ್ಲಿ HD ರೇವಣ್ಣ ಜೈಲು ಸೇರಿದ ಬಳಿಕ ಬದಲಾಗಿದ್ದು ತೆನೆ ತಂತ್ರಗಾರಿಕೆ. ಎಲ್ಲೂ ಪ್ರಜ್ವಲ್ರನ್ನ ಸಮರ್ಥಿಸಿಕೊಳ್ಳದೆ ಇಲ್ಲಿ ಕಾಂಗ್ರೆಸ್ನ ಪಿತೂರಿಗಳನ್ನ ಬಯಲಿಗೆಳೆಯೋ ಕೆಲಸ ಮಾಡಿದ್ದು HDK. ಇದರ ಜೊತೆಗೆ ಕಳೆದ ಕೆಲ ವರ್ಷಗಳಿಂದಲೂ HDK ವರ್ಸಸ್ DK ಮಧ್ಯೆ ಎಗ್ಗಿಲ್ಲದೆ ನಡೆದುಕೊಂಡು ಬಂದಿರೋ ಒಕ್ಕಲಿಗ ನಾಯಕತ್ವಕ್ಕಾಗಿ ಕಿತ್ತಾಟ ಕೂಡ ಆಗಿದ್ದು ಕಂಟಿನ್ಯೂ. ಗೌಡರ ಕುಟುಂಬದ ಹಿಡಿತದಲ್ಲಿರೋ ಒಕ್ಕಲಿಗ ಲೀಡರ್ಶಿಪ್ ಅನ್ನ ಕಿತ್ತುಕೊಳ್ಳೋಕೆ ಈವರೆಗೆ ನಡೆಸಿದ ಪ್ರಯತ್ನಗಳೆಲ್ಲವೂ ಫೇಲ್ ಆದಾಗ DKಶಿ ಕೈಗೆ ವಜ್ರಾಯುಧದಂತೆ ಕಂಡಿದ್ದು ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್. ಗೌಡರ ಕುಟುಂಬದ ಗೌರವಕ್ಕೆ ಎಲ್ಲ ರೀತಿಯೂ ಚ್ಯುತಿ ತರಬಾರದಾದ ಈ ಪ್ರಕರಣವನ್ನ ನಿರೀಕ್ಷೆಯಂತೆಗೆ ಲಾಭಕ್ಕೆ ಬಳಸಿಕೊಳ್ಳೋಕೆ DK ಕೂಡ ಪ್ರಯತ್ನಿಸದೆ ಏನಿರಲಿಲ್ಲ. ಇದರ ಸೂಕ್ಷ್ಮತೆಗಳನ್ನು ಅರಿತ HD ಕುಮಾರಸ್ವಾಮಿ ಕೂಡ ಪ್ರತಿದಿನವೂ ಕನಕಪುರ ಬಂಡೆಗೆ ಇಡತೊಡಗಿದ್ದು ಡೈನಮೇಟ್ ಅನ್ನ. ಕುಮಾರಸ್ವಾಮಿ ಅವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಮೇಲೆ ಗೂಬೆ ಕೂರಿಸಿದ್ದೀರಿ. ಈ ಪೆನ್ ಡ್ರೈವಿನ ಸೂತದಾರಿನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ. ಪಾಪ ಹೇಳ್ಕೊಂಡಿದ್ದೀರಿ. ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನೋ ಸಿನಿಮಾ ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತೇಳಿ. ಇತ್ತೀಚೆಗೆ ಸಿನಿಮಾಗಳು ಹಾಗೇ ಇದೆ, ಬರ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ, ಡೈರೆಕ್ಟರ್ ಅವರೇ ಇರ್ತಾರೆ, ಹೀರೋನು ಅವರೇ ಇರ್ತಾರೆ. ಸಂಪುಟದಿಂದ DKಶಿ ಕಿತ್ತೊಗೆಯಲು CMಗೆ ಆಗ್ರಹ. ಕೃಷ್ಣ ಬೈರೇಗೌಡರು ನಿನ್ನೆ ಮಾತನಾಡಿದ್ದಾರೆ. ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ,
ಪ್ರಥಮವಾಗಿ ಇದೆಲ್ಲ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನಾನು ಒಕ್ಕಲಿಗ ಕ್ಯಾಪ್ ಇಟ್ಕೊಂಡು ಒಕ್ಕಲಿಗರ ರಕ್ಷಣೆಯನ್ನು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಕೆಟ್ಟ ಘಟನೆ, ಈ ಒಂದು ಘಟನೆಗೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಳ್ಳಲಿಕ್ಕೆ ಹೋಗಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಹಾಗೆಯೇ ಇಲ್ಲಿ ಇನ್ನೊಂದು ಜವಾಬ್ದಾರಿಯನ್ನ ಮರೆಯಲಿಲ್ಲ ಎಚ್.ಡಿ. ಕುಮಾರಸ್ವಾಮಿ. ಒಂದು ಕಡೆ ಪೆನ್ ಡ್ರೈವ್ ಕೇಸ್ನಲ್ಲಿ ವಿರೋಧಿಗಳ ಸಂಚನ್ನ ಬಯಲಿಗೆಳೆಯೋಕೆ ಮುಂದಾದ ಕುಮಾರಸ್ವಾಮಿ ಜೊತೆಗೆ ಇಲ್ಲಿ ಪ್ರಜ್ವಲ್ ರೇವಣ್ಣರನ್ನು ಖಂಡಿಸೋದನ್ನು ಬಿಡಲಿಲ್ಲ. ಕೊನೆಗೆ ಗೌಡರ ಗೌರವ ಉಳಿಸೋಕೆ ಬೇಗ ಬಾರಪ್ಪ ಅಂತ ಖುದ್ದು ಪ್ರಜ್ವಲ್ರನ್ನ ಕರೆಯೋದನ್ನ ಮಾಡಿದ್ರು ಎಚ್.ಡಿ.ಕೆ. ಈ ಮೂಲಕ ತಾವು ಪ್ರಜ್ವಲ್ ತಲೆಮರೆಸಿಕೊಂಡಿದ್ದನ್ನ ಒಪ್ಪಲ್ಲ ಅನ್ನೋದನ್ನ ಕೂಡ ಜನತೆಗೆ ಮನವರಿಕೆ ಮಾಡಿಕೊಡೋ ತಂತ್ರ ಪ್ರಯೋಗಿಸಿದ್ರು. 24 ಗಂಟೆಯೋ 48 ಗಂಟೆಯೋ ಬೇಗ ಬಾರಪ್ಪ. 3 ವಾರ ಕಳೆದರೂ ವಾಪಸ್ಸಾಗದ ಪ್ರಜ್ವಲ್ ನಡೆಯಿಂದ ಪಕ್ಷದ ಇಮೇಜ್ಗೆ ಇನ್ನೂ ದೊಡ್ಡ ನಷ್ಟ ಆಗ್ತಿರೋ ಬಗ್ಗೆ ಮನಗಂಡ ಎಚ್.ಡಿ.ಕೆ. ಒಂದು ಕಡೆ ಕಾಂಗ್ರೆಸ್ ಮೇಲೆ ದಾಳಿ ನಡೆಸುತ್ತಲೇ ಇನ್ನೊಂದೆಡೆ ನಿರ್ವಹಿಸಿದ್ದು ವಿದೇಶದಲ್ಲಿ ತಲೆಮರೆಸಿಕೊಂಡಿರೋ ಪ್ರಜ್ವಲ್ರನ್ನ ವಾಪಸ್ ಕರೆಯೋ ಹೊಣೆಗಾರಿಕೆ. 24 ಗಂಟೆಯೋ ಇಲ್ಲ 48 ಗಂಟೆಯೋ ಬೇಗ ವಾಪಸ್ ಬಾರಪ್ಪ ಅಂತ ಅಣ್ಣನ ಮಗನಿಗೆ ಕಿವಿಮಾತು ಹೇಳಿದರು ಚಿಕ್ಕಪ್ಪ ಎಚ್.ಡಿ.ಕೆ. ನಾನಿವತ್ತು ತಡೆಯಲಾರದೆ ಇವತ್ತು ನಾನೇನು ಮುಂದೆ ಇದ್ರೆ ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ. ಅವ್ರಿಗೇನು ಅವರ ಎಂಟೈರ್ ರಾಜಕೀಯದ ಬದುಕನ್ನ ಅವನು ಬೆಳಿಬೇಕು ಅಂತ ಹೇಳಿ ದಾರಿ ಎರೆದಿದ್ದಾರೆ. ಅವ್ರಿಗೆ ಗೌರವ ತರಬೇಕು ಅನ್ನೋದಿದ್ರೆ ಎಲ್ಲಿದ್ರು ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರು ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತಿನ ಮುಖಾಂತರ ನನ್ನ ಮನೆ ಗೌಡರ ಬಗ್ಗೆ ಗೌರವ ಇದ್ರೆ ಬೇಗ ವಾಪಸ್ ಬಾ. ಕಾರ್ಯಕರ್ತರುಗಳ ಬಗ್ಗೆ ಗೌರವ ಇದ್ರೆ, ಈ ಪಕ್ಷದ ಬಗ್ಗೆ ಗೌರವ ಇದ್ರೆ ಎಲ್ಲಿದ್ರು ಬರಬೇಕು. ದೇವೇಗೌಡರ ಬಗ್ಗೆ ಗೌರವ ಇದ್ರೆ ಎಲ್ಲಿದ್ರು ಮೊದಲು ಬಂದು SIT ತನಿಖೆಗೆ ಸಹಕಾರ ಕೊಡು ಅಂತ ಹೇಳಿದ್ದೇನೆ. ತಪ್ಪು ಆಗಿದ್ರೆ ತಲೆಬಾಗಲಿ ಪ್ರಜ್ವಲ್. ಏನು ಪ್ರಜ್ವಲ್ ರೇವಣ್ಣ ತಪ್ಪೆಸಗಿದ್ರೆ ತಲೆಬಾಗಲೇಬೇಕು ಅಂತ ಪದೇ ಪದೇ ಪುನರುಚ್ಚಾರ ಮಾಡಿದ ಎಚ್.ಡಿ.ಕೆ. ಇಲ್ಲಿ ಆರೋಪಿ ಪರ ನಿಲ್ಲೋದಿಲ್ಲ ಅನ್ನೋದನ್ನ ಕ್ಲಿಯರ್ ಮಾಡ ಹೊರಟ್ರು. ಅದನ್ನೇ ಹೇಳ್ತಾ ಇದ್ದೇನೆ, ಗೊತ್ತೇನೆ. ಇಲ್ಲಿ ಪ್ರಶ್ನೆ ಬ್ರದರ್, ನಾನು ಈಗಾಗಲೇ ಅದಕ್ಕೆ ಮನವಿ ಮಾಡಿದ್ದು, ಈ ಒಂದು ತನಿಖೆಗೆ ಸಹಕಾರ ಕೊಟ್ಟು ನೀನು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ನಿನ್ನಲ್ಲಿದ್ದರೆ ಒಂದು ಪ್ರೂವ್ ಮಾಡ್ಕೊಳಪ್ಪ. ತಪ್ಪಾಗಿದ್ರೆ ಶಿಕ್ಷೆಗೆ ತಲೆಬಾಗುವಂತಲೇ ನಾನು ಹೇಳ್ತಾ ಇರೋದು. ನೀನು ತಪ್ಪು ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕರಣದಲ್ಲಿ ನೀನು ಒತ್ತಡಗಳನ್ನು ಹಾಕಿ ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಸಾಬೀತಾದರೆ ತಲೆಬಾಗಲೇಬೇಕು ನೀನು. ಭಯದಿಂದ ವಾಪಸ್ ಆಗ್ತಿಲ್ಲ ಪ್ರಜ್ವಲ್ ರೇವಣ್ಣ. ಅವನೇನೋ ಒಂದು ವಾರ ಟೈಮ್ ಕೇಳಿದ. SIT ಅವ್ರು ನೋಟಿಸ್ ಕೊಟ್ಟಾಗ ಪತ್ರಿಕೆಯಲ್ಲಿ ಮೊನ್ನೆ ಓದ್ತಾ ಇದ್ದಾನೆ, ಮಾಧ್ಯಮ ಸ್ನೇಹಿತರ ಮುಂದೆನೇ ಹೇಳಿದೆ. 1 ವಾರ ಟೈಮ್ ಕೇಳಿದ ಅವನು. 1 ವಾರ ಟೈಮ್ ಕೇಳಿದ್ರೆ ನಿರಾಕರಣೆ ಮಾಡಿ ಮತ್ತಿನ್ನೊಂದು ಕೇಸ್ನ ರೇಪ್ ಮಾಡಿದ್ದಾನೆ ಅಂತ ಹೇಳಿ ಇನ್ನೊಂದು ಕೇಸನ್ನು ಮಾಡ್ಕೊಂಡ್ರು ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದ್ದೆ ಮೊನ್ನೆ. ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಭಯ ಬಿದ್ದಿರ್ಬೋದು. ನನಗೆ ಗೊತ್ತಿಲ್ಲಪ್ಪ. ಪ್ರಜ್ವಲ್ ಕೇಸ್ನಲ್ಲಿ ಎಚ್.ಡಿ.ಕೆಗೆ ಆಗಿರೋ ಹಿನ್ನಡೆಯನ್ನ ಕವರ್ ಅಪ್ ಮಾಡೋಕೆ ಎಚ್.ಡಿ.ಕೆ ನಡೆಸಿರೋ ಕಸರತ್ತು ಒಂದೆರಡಲ್ಲ. ಪ್ರಜ್ವಲ್ ಮಾಡಿದ್ದು ಅಪರಾಧವಾಗಿದ್ರೂ ಈ ವಿಡಿಯೋಗಳನ್ನು ಮುಖಕ್ಕೆ ಬ್ಲರ್ ಮಾಡದೆ ರಾಜಕೀಯ ಲಾಭಕ್ಕಾಗಿ ಹಾಗೆಯೇ ಹರಿಬಿಟ್ಟಿದ್ದು ತಪ್ಪು ಅನ್ನೋ ವಾದವನ್ನ ಜನರ ಮುಂದಿಟ್ಟಿದ್ದಾರೆ ಕುಮಾರಣ್ಣ. ಇಲ್ಲಿ ಕುಮಾರಸ್ವಾಮಿ ಹೀಗೆ ಜನವರಿ 26ರ ಬಳಿಕ ಹೆಚ್ಚು ಕಮ್ಮಿ ಪ್ರತಿದಿನವೂ ಕಾಂಗ್ರೆಸ್ ನಾಯಕರ ಮೇಲೆ ಹರಿಹಾಯೋ ಆಟ ಆಡಿದ್ದಾರೆ. ಇದರೊಂದಿಗೆ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಜೆಡಿಎಸ್ ಅನ್ನ ಫಿನಿಶ್ ಮಾಡೋ ಲೆಕ್ಕದಲ್ಲಿದ್ದ ಕೈ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಲೇಟೆಸ್ಟ್ ಅನ್ನುವಂತೆ ಜೊತೆಗೆ ಈಗ 8 ಪೊಲೀಸ್ ಭದ್ರತೆಯೊಂದಿಗೆ ಕಾರ್ತಿಕ್ ಇರೋ ಬಗ್ಗೆಯೂ ಎಚ್.ಡಿ.ಕೆ ಸಿಡಿಸಿದ್ದಾರೆ ಬಾಂಬ್. ಅವರೇ ಮಾಡಿರೋದು ಬ್ರದರ್. ಯಾರ ಕಾರ್ತಿಕ್ ಎಲ್ಲಿದ್ದಾನೆ? 8 ಜನ ಅವನಿಗೆ ಪೊಲೀಸ್ ಪ್ರೊಟೆಕ್ಷನಲ್ಲಿ ಇದ್ದಾರೆ. 8 ಜನಗಳನ್ನು ಅವನಿಗೆ ರಕ್ಷಣೆ ಕೊಟ್ಟಿದ್ದಾರೆ. 1 ವರ್ಷ ಹೇಳ್ತಾರೆ, ಇಲ್ಲೇ SITನಲ್ಲೇ ಇಟ್ಕೊಂಡಿದ್ದಾರೆ ಅನ್ಅಫಿಷಿಯಲಿ ಅಂತಲೂ ಹೇಳ್ತಾರೆ. ಅವನು ಯಾತಕ್ಕೆ ಇವತ್ತು ಅವನ ತನಿಖೆ ಆಗಿದೆ ಅಂತಕ್ಕಂಥದ್ದನ್ನು ಬಾಯ್ ಬಿಡಲಿಲ್ಲ? ಪೊಲೀಸ್ ಕಸ್ಟಡಿಗೆ ಯಾಕೆ ತಗೊಂಡಿಲ್ಲ? ಯಾಕೆ ಕೋರ್ಟ್ ಮುಂದೆ ಅವನು ಕರ್ಕೊಂಡೋಗಿ ನಿಲ್ಲಿಸಿಲ್ಲ? ಇನ್ನೂ ಯಾವ ಕಾರಣಕ್ಕೆ? ಈಗ ಮೂಲ ಮಾಡ್ಕೊಂಡಿದ್ದಾರೆ. ಅಯ್ಯೋ 4 ಏನು
ನನ್ನ ಮೇಲೆ ವಾಗ್ದಾಳಿಗೆ ಎಷ್ಟು ಟೀಮ್ ಇಟ್ಕೊಂಡವ್ರೆ. ಜೊತೆಗೆ ಜನರ ಗಮನ ಪ್ರಜ್ವಲ್ ಬ್ಲೂ ಸ್ಟೋರಿಯಿಂದ ಕಾಂಗ್ರೆಸ್ ಹುನ್ನಾರದತ್ತ ಸರಿಯುವಂತೆ ಮಾಡೋದರಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸು ಕಂಡಿದ್ದಾರೆ ಎಚ್ಡಿಕೆ. 27 ದಿನಗಳಿಂದಲೂ ಮಿನಿಮಮ್ 27 ಬಾಣಗಳನ್ನು ಪ್ರಯೋಗಿಸುವುದರೊಂದಿಗೆ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆ ಎಚ್ಡಿ ಕುಮಾರಸ್ವಾಮಿ. ಇದರೊಂದಿಗೆ ಎಚ್ಡಿ ಕುಮಾರಸ್ವಾಮಿ ಮುಂದಿಟ್ಟಿದ್ದು ಜೆಡಿಎಸ್ಗೆ ಮೆತ್ತಿಕೊಂಡಿರುವ ಮಸಿ ಅಳಿಸೋ ಅಜೆಂಡಾ. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.